ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನಿವತ್ತು ಬಂದಿದ್ದೀನಿ ಕೋಟಿಲಿಂಗೇಶ್ವರ ದೇವಸ್ಥಾನ. ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿರುವ ಬಂಗಾರಪೇಟೆ ಹತ್ತಿರದ ಕಮ್ಮಸಂದ್ರ ಎನ್ನುವ ಗ್ರಾಮಕ್ಕೆ. ಅದು ಸ್ನೇಹಿತರೆ, ನಾನಿವತ್ತು ಬಂದಿದ್ದೀನಿ ಕೋಟಿಲಿಂಗೇಶ್ವರ ದೇವಸ್ಥಾನ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೆಂಗಳೂರಿಂದ ಕಡಿಮೆ ಸಮಯದಲ್ಲಿ ಕಡಿಮೆ ಬಜೆಟಲ್ಲಿ ಅದು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಅದು ಟ್ರೈನ್ ಮೂಲಕ ಹೋಗೋದು ಹೇಗೆ, ಈ ದೇವಸ್ಥಾನದ ಇತಿಹಾಸ ಏನು ಮತ್ತು ಈ ದೇವಸ್ಥಾನದ ಆಕರ್ಷಣೆ ಏನು ಒಂದೊಂದೇ ಮಾಹಿತಿ ಕೊಡ್ತಾ ಹೋಗ್ತೇನೆ. ಹಾಯ್, ನಮಸ್ತೆ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಆಶಿಸ್ತೇನೆ. ನಾನಿವತ್ತು ನಿಮ್ಮನ್ನು ಈ ಹೊಸ ವಿಡಿಯೋದಲ್ಲಿ ಕಮ್ಮಿ ಬಜೆಟಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ, ಡಾರ್ಲಿಂಗ್ ಸೂರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ ನಿಮಗೆಲ್ಲರಿಗೂ. ಹಾಗೆಯೇ ಸ್ನೇಹಿತರೆ, ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಕರ್ನಾಟಕದ ಯಾವುದೇ ಭಾಗದಿಂದ ಬಂದರೂ ಕೂಡ ಬೆಂಗಳೂರಿಗೆ ಬರಬೇಕು. ಬೆಂಗಳೂರಲ್ಲಿ ಸಿಟಿ ರೈಲ್ವೆ ಸ್ಟೇಷನ್ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ನೀವು ಬರಬೇಕಾಗುತ್ತೆ. ಬಂದು ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 5ಕ್ಕೆ ಬಂದರೆ ನಿಮಗೆ ಬೆಂಗಳೂರಿಂದ ಬಂಗಾರಪೇಟೆ ಹೋಗ್ಬೋದು ಸ್ನೇಹಿತರೆ. ಬಂಗಾರಪೇಟೆಗೆ ಹೇಗೆ ಹೋಗ್ಬೇಕಂತಂದರೆ, ನಮಗೆ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಲಿಕ್ಕೆ ತುಂಬ ಹತ್ತಿರವಾದ ರೈಲ್ವೆ ಸ್ಟೇಷನ್, ನಿಯರಬಲ್ ರೈಲ್ವೆ ಸ್ಟೇಷನ್ ಅಂದರೆ ನಮಗೆ ಬಂಗಾರಪೇಟೆ ಸ್ನೇಹಿತರೆ. ಇವಾಗ ನಾನು ಬೆಂಗಳೂರು KSR ರೈಲ್ವೆ ಸ್ಟೇಷನ್ನಿಂದ ನಾನಿವಾಗ ಪ್ಲಾಟ್ಫಾರ್ಮ್ ನಂಬರ್ 5ಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿಂದ ನಮ್ಮ ಪ್ರಯಾಣ ಬಂಗಾರಪೇಟೆಗೆ ಸ್ಟಾರ್ಟ್. ಸ್ನೇಹಿತರೆ, KSR ಬೆಂಗಳೂರು ಟು ಮಾರಿಕುಪ್ಪಂ ಎನ್ನುವ ರೈಲಲ್ಲಿ ನಾನು ಹೋಗ್ತಾ ಇದ್ದೀನಿ. ಇದು ಬೆಂಗಳೂರಿಂದ ಬೆಳಗ್ಗೆ 7 ಗಂಟೆಗೆ ಹೊರಡುತ್ತೆ. ಬಂಗಾರಪೇಟೆಗೆ 8:20ಕ್ಕೆ ಹೋಗಿ ರೀಚ್ ಆಗುತ್ತೆ. ಇದರ ಟಿಕೆಟ್ ಬೆಲೆ 15 ರೂಪಾಯಿಗಳು. ಟ್ರೈನ್ ನಂಬರ್ 66546. ಇದು ಬೆಂಗಳೂರಿನ ಹೊರಟಿದೆ ಸ್ನೇಹಿತರೆ, ಈಗ ನಾವು ಮಾಲೂರು ಹತ್ರ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇದು KSR ಬೆಂಗಳೂರಿಂದ ಬೆಂಗಳೂರು ಕಂಟೋನ್ಮೆಂಟ್, KR ಪುರಂ, ವೈಟ್ ಫೀಲ್ಡ್, ಮಾಲೂರು ಮಾರ್ಗವಾಗಿ ಇದು ಬಂಗಾರಪೇಟೆ ಹೋಗಿ ಸೇರುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಬೆಂಗಳೂರಿಂದ ಬೈಕ್ ಮೂಲಕವಾಗಿ, ಕಾರುಗಳ ಮೂಲಕವಾಗಿ ಹಾಗೂ ಬಸ್ಸುಗಳ ಮೂಲಕವಾಗಿ ಕೂಡ ಬರ್ಬೋದು ಸ್ನೇಹಿತರೆ. ನಿಮಗೆ ಯಾವುದು ಬೆಟರ್ ಅನಿಸುತ್ತೆ ಹಾಗೆ ಮಾಡ್ಬೋದು ಸ್ನೇಹಿತರೆ. ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ. MGR ಚೆನ್ನೈ ಸೆಂಟ್ರಲ್ ಬೆಂಗಳೂರು ಪ್ಯಾಸೆಂಜರ್. ವಾವ್, ಏನು ಸ್ಪೀಡಾಗಿ ಹೋಗ್ತಾರೆ ರೀ! ಸಿಕ್ಕಾಪಟ್ಟೆ ಸ್ಪೀಡ್ ಇದೆ. ವಾವ್, ಈ ಥರ ಸ್ಪೀಡು ಅಪ್ಪ, ರೈಲ್ ಫ್ಯಾನ್ಸ್ಗೆ ಸೂಪರ್ ಆಗಿದೆ. ಬಂದೇ ಬಿಡ್ತು ಸ್ನೇಹಿತರೆ ಬಂಗಾರಪೇಟೆ ಇಳಿದಾಯಿತು. ಬಂಗಾರಪೇಟೆಯಿಂದ KSRTC ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಬೇತಮಂಗಲ ಹೋಗೋ ಬಸ್ಗೆ ಏರಿ ನಾವು ಕೋಟಿಲಿಂಗೇಶ್ವರ ದೇವಸ್ಥಾನದ ಕಮ್ಮಸಂದ್ರ ಅನ್ನೋ ಊರಲ್ಲಿ ಇಳಿದಿದ್ದೇವೆ ಸ್ನೇಹಿತರೆ. ಮೇನ್ ರೋಡಲ್ಲಿ ಇಳಿಸ್ಬಿಟ್ಟು ಹೋಗ್ತಾರೆ. ಆ ಕಡೆ ನೋಡ್ಕೊಂಡು ಕ್ರಾಸ್ ಮಾಡ್ಕೊಂಡು ಹೋಗಬೇಕು, ಯಾಕಂದರೆ ಗಾಡಿಗಳೆಲ್ಲ ಬರ್ತಾ ಇರುತ್ತೆ. ಇದು ಬಂಗಾರಪೇಟೆಯಿಂದ ಬರುವ ರಸ್ತೆ, ಈ ಕಡೆ ಬೇತಮಂಗಲ ಹೋಗುತ್ತೆ. ನೀವೀಗೆ ಒಳಗಡೆ ಬರ್ತಾ ಇದ್ರೆ ನಿಮಗೆ ಲೈನಲ್ಲಿ ಹೂ ಮಾರೋರೆಲ್ಲ ಸಿಗ್ತಾರೆ, ತಗೊಳ್ಬೋದು ದೇವಸ್ಥಾನಕ್ಕೆ ಹೋಗೋಕ್ಕೆ. ಸ್ನೇಹಿತರೆ, ಹೀಗೆ ನೇರ ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ. ಈ
ಎಂಟ್ರೆನ್ಸ್ ಇದೆಯಲ್ಲ, ಇದರ ಎಡಗಡೆ ಹೋದರೆ ಕಾರ್ ಪಾರ್ಕಿಂಗ್ ಎಲ್ಲ ಇದೆ ಸ್ನೇಹಿತರೆ. ನೀವು ಕಾರೆಲ್ಲ ಪಾರ್ಕಿಂಗ್ ಮಾಡ್ಬೋದು, ಬೈಕು ಕಾರು. ಲೆಫ್ಟ್ ಸೈಡ್ ಹೋದರೆ, ರೈಟ್ ಸೈಡ್ ಹೋದರೆ ದೇವಸ್ಥಾನ ಸ್ನೇಹಿತರೆ. ನಾನು ಒಳಗಡೆ ಬಂದೆ ಸ್ನೇಹಿತರೆ. ಎಂಟ್ರೆನ್ಸ್ ಫೀಸ್ 20 ರೂಪೀಸ್ ಒಬ್ಬರಿಗೆ. ಹಾಗೆ ಒಳಗಡೆ ಹೋಗ್ತಾ ಇದ್ದೇನೆ ಸ್ನೇಹಿತರೆ. ಬ್ರಹ್ಮಾಂಡ, ಕೋಟಿ ಕೋಟಿ ಬ್ರಹ್ಮಾಂಡ ಸ್ನೇಹಿತರೆ. ಚಿಕ್ಕ ಚಿಕ್ಕ ಲಿಂಗಗಳು ನಮಗೆ ಎಂಟ್ರೆನ್ಸಲ್ಲೇ ಸಿಗುತ್ತೆ. ಒಳಗಡೆ ಹೋದರೆ ಬ್ರಹ್ಮಾಂಡವಾದ ಏಷ್ಯಾದಲ್ಲೇ ದೊಡ್ಡದಾದ ಶಿವಲಿಂಗ ನಮಗೆ ಕಾಣುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇದು ಕೋಟಿಲಿಂಗೇಶ್ವರ ದೇವಸ್ಥಾನ. ಇದು ಕೋಲಾರ ಜಿಲ್ಲೆಯ ಬಂಗಾರಪೇಟೆಗೆ 12 ಕಿಲೋಮೀಟರ್ ದೂರದಲ್ಲಿರುವ ಕಮಸಂದ್ರ. ಇದು ಪವಿತ್ರ ಪುಣ್ಯಕ್ಷೇತ್ರವಾಗಿ ಕೋಟಿ ಲಿಂಗಗಳ ನಾಡಾಗಿದೆ. 108 ಅಡಿಗಳ ಬೃಹತ್ ಶಿವಲಿಂಗ ಹಾಗೂ 23 ಅಡಿ ಎತ್ತರದ ಬಸವಣ್ಣನನ್ನು ಹೊಂದಿದೆ. ಇಲ್ಲಿ ಭಕ್ತರು ನಿತ್ಯವೂ ಶಿವಲಿಂಗ ಸ್ಥಾಪನೆ ಮಾಡುತ್ತಿದ್ದು, ಈ ಕ್ಷೇತ್ರದಲ್ಲಿ ಮುಂದಿನ ಕೆಲವು ದಶಕಗಳಲ್ಲಿ ಕೋಟಿಲಿಂಗ ಸ್ಥಾಪನೆಯಾಗುವ ಸಾಧ್ಯತೆ ಇದೆ. ತ್ರೇತಾಯುಗದ ಕಾಲದಿಂದಲೂ ಪವಿತ್ರ ಕ್ಷೇತ್ರವೆಂದೇ ಪರಿಗಣಿತವಾಗಿರುವ ಕಮ್ಮಸಂದ್ರದಲ್ಲಿ ಶ್ರೀ ಸಾಂಬಶಿವಮೂರ್ತಿ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರದಲ್ಲಿರುವ ವಿಶಾಲ ಪ್ರಕಾರದ ಮೊದಲ ಮುಖ್ಯ ದ್ವಾರದಲ್ಲಿ ಶಿವಲಿಂಗ ಮತ್ತು ಬಸವೇಶ್ವರರ ದರ್ಶನ ಪಡೆದು ಎರಡನೇ ದ್ವಾರಕ್ಕೆ ಬಂದರೆ ಆಕಾಶ ಶಿವಲಿಂಗ ಮತ್ತು ಅನೇಕ ದೇವತೆಗಳ ದರ್ಶನವಾಗುತ್ತದೆ. ಮುಂದೆ ಸಾಗುತ್ತಿದ್ದಂತೆ ವಿಶಾಲ ಪ್ರಕಾರದಲ್ಲಿ ಭಕ್ತರು ಸ್ಥಾಪಿಸಿರುವ ಸಾವಿರಾರು ಲಿಂಗಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ. ದೇವಾಲಯದ ಪ್ರಾಂಗಣದ ಪ್ರವೇಶಿಸಿದ ಬಳಿಕ ಪ್ರಧಾನ ಶಿವ ದೇವಾಲಯ, ಬ್ರಹ್ಮ, ವಿಷ್ಣು, ಮಹೇಶ್ವರ, ವಿನಾಯಕ, ಅಯ್ಯಪ್ಪ, ಆಂಜನೇಯ, ಕನ್ನಿಕಾ ಪರಮೇಶ್ವರಿ, ಪಾರ್ವತಿ, ಲಕ್ಷ್ಮಿ, ನವಗ್ರಹ, ಸತ್ಯನಾರಾಯಣ ಸ್ವಾಮಿ, ಸುಬ್ರಹ್ಮಣ್ಯ, ವೆಂಕಟೇಶ್ವರ, ಪಂಚಮುಖಿ, ಆಂಜನೇಯ, ಸಂತೋಷಿ ಮಾತಾ, ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಭಾಗ್ಯ ಲಭಿಸುತ್ತದೆ ಸ್ನೇಹಿತರೆ. ಪಕ್ಕದಲ್ಲೇ ಸುಂದರವಾದ ಬೃಂದಾವನವಿದೆ ಸ್ನೇಹಿತರೆ. ಈ ಕೋಟಿಲಿಂಗೇಶ್ವರ ದೇವಾಲಯದಲ್ಲಿ ಹರಕೆಯ ಬಿಲ್ವಪತ್ರೆ ಮರ ಹಾಗೂ ನಾಗಲಿಂಗ ವೃಕ್ಷಗಳಿವೆ. ದೇವಾಲಯದಲ್ಲಿ ಪೂಜಿಸಿದ ಪವಿತ್ರ ದಾರವನ್ನು ಈ ಮರಗಳಿಗೆ ಕಟ್ಟಿದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತದೆಂದು ಜನರ ನಂಬಿಕೆ. ನಿತ್ಯವೂ ಇಲ್ಲಿಗೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ದೇವಾಲಯಗಳಲ್ಲಿ ನಿತ್ಯ ಸೇವೆ, ಅನ್ನದಾನ, ಬಡವರಿಗೆ ವಸ್ತ್ರದಾನ ನಡೆಯುತ್ತದೆ. ಈ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಮಹೋತ್ಸವವು ಜರುಗುತ್ತದೆ. ಬರುವ ಯಾತ್ರಾರ್ಥಿಗಳು ಅನುಕೂಲಕ್ಕಾಗಿ ವಸತಿ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಪ್ರತಿ ವರ್ಷ ಆಶ್ವಯುಜ ಮಾಸದಲ್ಲಿ ದಸರೆಯ ಸಂದರ್ಭದಲ್ಲಿ ಇಲ್ಲಿ ರಥೋತ್ಸವ ಹಾಗೂ ಜಾತ್ರೆ ನಡೆಯುತ್ತದೆ ಸ್ನೇಹಿತರೆ. ಈ ದೇವಸ್ಥಾನವನ್ನು 1980ರಲ್ಲಿ ಸ್ವಾಮಿ ಸಾಂಬಶಿವಮೂರ್ತಿ ಎಂಬುವರು ಹಾಗೂ ಅವರ ಪತ್ನಿ ರುಕ್ಮಿಣಿ ದೇವಿಯವರು ಆರಂಭಿಸಿದರು ಅಂತ ಹೇಳಲಾಗಿದೆ ಸ್ನೇಹಿತರೆ. ಇದು ನನ್ನ ಒಂದು ಕೋಟಿಲಿಂಗೇಶ್ವರ ಜರ್ನಿ ಆಗಿತ್ತು ಸ್ನೇಹಿತರೆ. ಬೆಂಗಳೂರಿಂದ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬೆಂಗಳೂರಿಂದ ನೀವು ಬಂಗಾರಪೇಟೆಗೆ ಬಂದು ಬಂಗಾರಪೇಟೆಯಿಂದ ಸ್ವಲ್ಪ ದೂರ ನಡ್ಕೊಂಡು ಬಂದರೆ KSRTC ಬಸ್ ಸ್ಟ್ಯಾಂಡು, ಅಲ್ಲಿಂದ ಬೇತಮಂಗಲ ಹೋಗೋ ಬಸ್ಸಲ್ಲಿ ಬಂದರೆ ನಿಮಗೆ ಕಮ್ಮಸಂದ್ರಕ್ಕೆ ನಿಲ್ಲಿಸ್ತಾರೆ. ಕಮ್ಮಸಂದ್ರದಲ್ಲೇ ಈ ಕೋಟಿಲಿಂಗೇಶ್ವರ ದೇವಸ್ಥಾನ ಇರೋದು. ಬನ್ನಿ ಸ್ನೇಹಿತರೆ, ಬನ್ನಿ ನೋಡ್ಕೊಂಡು ಹೋಗಿ ಸಮಯ ಫ್ರೀ ಇದ್ದಾಗ. ಇಲ್ಲಿಗೆ ನನ್ನ ವಿಡಿಯೋ ಮುಗಿಸೋ ಟೈಮ್. ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಈ ಕನ್ನಡಿಗನ ಪ್ರಯತ್ನಕ್ಕೆ ನಮ್ಮ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ.